ಸೆನ್ಸೆಕ್ಸ್ ನಿಫ್ಟಿ ಏರುತ್ತಿರುವುದು ಏಕೆ? ಹೂಡಿಕೆಗೆ ಇದೇ ಸಕಾಲ. ಈ ವಾರದ ಮಾರ್ಕೆಟ್ ಔಟ್ಲುಕ್ ನೋಡೋಣ. ಶೇರ್ ಮಾರುಕಟ್ಟೆಯಲ್ಲಿ ಕಳೆದ ಶುಕ್ರವಾರ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಏರಿಕೆಯಾಗಿದೆ. ಇದೊಂದು ಸಕಾರಾತ್ಮಕ ಸುಳಿವನ್ನು ಕೊಟ್ಟಿದೆ. ಸೆನ್ಸೆಕ್ಸ್ 226 ಅಂಕ ಏರಿಕೆಯಾಗಿ 78,699ಕ್ಕೆ ಮತ್ತು ನಿಫ್ಟಿ 63 ಅಂಕ ಏರಿಕೆಯಾಗಿ 23,813ಕ್ಕೆ ದಿನದ ವಹಿವಾಟನ್ನ ಮುಕ್ತಾಯಗೊಳಿಸಿತ್ತು. ಹಾಗಾದ್ರೆ ಈ ವಾರ ಶೇರ್ ಮಾರುಕಟ್ಟೆಯಲ್ಲಿ ಏನಾಗಬಹುದು? ಯಾವೆಲ್ಲ ಅಂಶಗಳು ಪ್ರಭಾವ ಬೀರಬಹುದು? ಯಾವ ಕಂಪನಿಯ IPO ನಡೆಯಲಿದೆ? ಮಾರ್ಕೆಟ್ ಔಟ್ಲುಕ್ನಲ್ಲಿ ತಿಳಿಯೋಣ. ಈ ವಾರ ನಿಫ್ಟಿ 24,000 ಅಂಕಗಳ ಗಡಿಯನ್ನ ದಾಟುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆಟೋಮೊಬೈಲ್ ಕಂಪನಿಗಳ ಸೇಲ್ಸ್ Q3 ಅಪ್ಡೇಟ್ ಸಿಗಲಿದೆ. ಜಾಗತಿಕ ಮಾರುಕಟ್ಟೆಗಳ ಟ್ರೆಂಡ್ ಕೂಡ ಪ್ರಭಾವ ಬೀರಬಹುದು. ಕಳೆದ 3 ತಿಂಗಳಿಂದ ಮಂದಗತಿಯಲ್ಲಿದ್ದ ಷೇರುಪೇಟೆಯ ಸೂಚ್ಯಂಕಗಳು ವರ್ಷಾಂತ್ಯದ ದಿನಗಳಲ್ಲಿ ಚೇತರಿಸ್ತಾ ಇದ್ದಾವೆ. ಕಳೆದ ವಾರ ಉಭಯ ಸೂಚ್ಯಂಕಗಳು 1% ಏರಿಕೆಯಾಗಿತ್ತು. ಮುಖ್ಯವಾಗಿ ಬ್ಯಾಂಕಿಂಗ್ ಷೇರುಗಳು ಏರಿಕೆಯಾಗ್ತಾ ಇದೆ. ಆಟೋಮೊಬೈಲ್ ಸೇಲ್ಸ್ ಕುರಿತ ಅಂಕಿಅಂಶಗಳು ಈ ವಾರ ಷೇರು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹಲವಾರು ಕಂಪನಿಗಳ Q3 ರಿಸಲ್ಟ್ ಕೂಡ ಪ್ರಕಟವಾಗಲಿದೆ. ಇನ್ನು IPO ಬಗ್ಗೆ ಹೇಳೋದಿದ್ರೆ ಡಿಸೆಂಬರ್ 31ಕ್ಕೆ 2 ಕಂಪನಿಗಳ IPOಗಳು ನಡೆಯಲಿದೆ. ಅವುಗಳೆಂದರೆ ಇಂಡೋಫಾರ್ಮ್ ಎಕ್ವಿಪ್ಮೆಂಟ್ ಲಿಮಿಟೆಡ್ ಮತ್ತು ಟೆಕ್ನಿಕೆಮ್ ಆರ್ಗಾನಿಕ್ಸ್ ಕಂಪನಿಯ IPO ನಡೆಯಲಿದೆ. ಇಂಡೋಫಾರ್ಮ್ ಎಕ್ವಿಪ್ಮೆಂಟ್ IPO ಗಾತ್ರ 260 ಕೋಟಿ ರೂಪಾಯಿಗಳಾಗಿದ್ದು ಪ್ರತಿ ಷೇರಿನ ಪ್ರೈಸ್ ರೇಂಜ್ 205 ರೂಪಾಯಿಯಿಂದ 215 ರೂಪಾಯಿ ಇರಲಿದೆ. ಟೆಕ್ನಿಕೆಮ್ ಆರ್ಗಾನಿಕ್ಸ್ IPO ಗಾತ್ರ 25 ಕೋಟಿ ರೂಪಾಯಿ ಆಗಿದ್ದು ಪ್ರತಿ ಷೇರಿನ ದರ 52 ರೂಪಾಯಿಯಿಂದ 55 ರೂಪಾಯಿ ರೇಂಜ್ನಲ್ಲಿ ಇರಲಿದೆ. ಡಿಸೆಂಬರ್ 27ರ ತನಕದ ಅಂಕಿಅಂಶಗಳ ಪ್ರಕಾರ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು 16,675 ಕೋಟಿ ರೂಪಾಯಿಗಳನ್ನು ಈ ತಿಂಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಚೀನಾ ಮತ್ತು ಅಮೆರಿಕದ ಉತ್ಪಾದನಾ ವಲಯದ ಅಂಕಿಅಂಶಗಳು ಪ್ರಕಟವಾಗಲಿದ್ದು ಗ್ಲೋಬಲ್ ಮಾರ್ಕೆಟ್ನ ದಿಕ್ಕನ್ನ ಇದು ನಿರ್ಧರಿಸಲಿದೆ. ಏಷ್ಯನ್ ಪೇಂಟ್ಸ್ ಕಳೆದ ಹಲವಾರು ವರ್ಷಗಳಿಂದ ಹೂಡಿಕೆದಾರರಿಗೆ ಅತ್ಯಂತ ನೆಚ್ಚಿನ ಶೇರ್ ಆಗಿತ್ತು. ಇದರಲ್ಲಿ ಕಣ್ಣು ಮುಚ್ಚಿ ಹೂಡಿಕೆ ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ರು. ಹೀಗಿದ್ರೂ ಕೂಡ ಇತ್ತೀಚೆಗೆ ಏಷ್ಯನ್ ಪೇಂಟ್ಸ್ ಷೇರಿನ ದರದಲ್ಲಿ ಭಾರಿ ಇಳಿಕೆಯಾಗಿದೆ. ಇದಕ್ಕೆ ಕಾರಣ ಏನು? ಷೇರು ಮಾರುಕಟ್ಟೆ ತಜ್ಞರಾದ ಪ್ರಿಯರಾಮ್ ಬಿಡಿಗನವಿಲೆ ಅವರು ಇದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಉಂಟಾಗಿರುವ ಸ್ಪರ್ಧೆ, ಇಥಿಯೋಪಿಯಾದ ಕರೆನ್ಸಿಯ ಮೌಲ್ಯ ಕುಸಿತ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯ ಪರಿಣಾಮ ಏಷ್ಯನ್ ಪೇಂಟ್ಸ್ ಷೇರಿನ ದರ ಇಳಿಕೆಯಾಗಿದೆ. ಹೀಗಿದ್ರೂ ಕೂಡ ಈಗಲೂ ಏಷ್ಯನ್ ಪೇಂಟ್ಸ್ ಮಾರುಕಟ್ಟೆಯಲ್ಲಿ ಮುಂಚೂಣಿಯಲ್ಲಿದ್ದು ಲಾಭಾಂಶವನ್ನು ಹೆಚ್ಚಿಸಿಕೊಳ್ಳಲು ಕಂಪನಿ ಗ್ರಾಮೀಣ ಪ್ರದೇಶದಲ್ಲಿ ವಹಿವಾಟನ್ನು ವಿಸ್ತರಿಸಲು ಯತ್ನಿಸಿದೆ ಅಂತ ಅವರು ವಿವರಿಸ್ತಾರೆ. ಈ ನಡುವೆ ರಿಲಯನ್ಸ್ ಇಂಡಸ್ಟ್ರೀಸ್ಗೆ 334 ಕೋಟಿ ರೂಪಾಯಿಗಳ ದೊಡ್ಡ ಡೀಲ್ ಲಭಿಸಿದ್ದು ಷೇರಿನ ದರದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವ ನಿರೀಕ್ಷೆ ಇದೆ. ಇನ್ನು ಏಂಜಲ್ ಒನ್ ಕಂಪನಿಯ ಹಿರಿಯ ಉಪಾಧ್ಯಕ್ಷ ಅಮರ್ ಡಿಯೋ ಸಿಂಗ್ ಅವರು 2025ರಲ್ಲಿ ಸ್ಟಾಕ್ ಮಾರ್ಕೆಟ್ ಸೂಚ್ಯಂಕಗಳು ಹೊಸ ಎತ್ತರಕ್ಕೆ ಏರಿಕೆ ಆಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ಸೆಪ್ಟೆಂಬರ್ ಬಳಿಕ GDP ಮಂದಗತಿ, ಕಾರ್ಪೊರೇಟ್ ಕಂಪನಿಗಳ ದುರ್ಬಲ ಫಲಿತಾಂಶ, ಜಿಯೋಪೊಲಿಟಿಕಲ್ ಟೆನ್ಷನ್, US ಫೆಡರಲ್ ಪಾಲಿಸಿಗಳ ಪ್ರಭಾವದಿಂದ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ಗಳು ಕುಸಿತಕ್ಕೀಡಾಗಿತ್ತು. ಇವೆಲ್ಲ ಹಿನ್ನಡೆಗಳ ಹೊರತಾಗಿ ಕೂಡ ಭಾರತವು 2025ರಲ್ಲಿ ಇತರ ಎಮರ್ಜಿಂಗ್ ಮಾರ್ಕೆಟ್ಗಳನ್ನು ಹಿಂದಿಕ್ಕಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಲಿದೆ. ಮುಖ್ಯವಾಗಿ ಲಾಂಗ್ ಟರ್ಮ್ ದೃಷ್ಟಿಯಿಂದ ಷೇರುಗಳಲ್ಲಿ ಹೂಡಿಕೆಗೆ ಇದು ಸಕಾಲ. ಮುಂದಿನ 10 ವರ್ಷಗಳ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋರು ಭವಿಷ್ಯದ ದಿನಗಳಲ್ಲಿ ಉತ್ತಮ ರಿಟರ್ನ್ ಅಥವಾ ಲಾಭ ನಿರೀಕ್ಷೆ ಮಾಡಬಹುದು ಅಂತ ಅವರು ವಿವರಿಸಿದ್ದಾರೆ. ಅದಾಗೆ ಹಲವು ಷೇರುಗಳು ಕಳೆದ 1 ವರ್ಷದಲ್ಲಿಯೇ ಕನಿಷ್ಠ ಮಟ್ಟಕ್ಕೆ ಬೆಲೆ ಇಳಿಕೆಯನ್ನು ದಾಖಲಿಸಿದೆ. ಅಂದರೆ ಕರೆಕ್ಷನ್ ಆಗಿದೆ ಮಾರ್ಕೆಟಲ್ಲಿ. ಡಿಸ್ಕೌಂಟ್ ದರದಲ್ಲಿ ಸಿಗ್ತಾ ಇರುವಂತಹ ಇಂಥ ಷೇರುಗಳಲ್ಲಿ 12 ಷೇರುಗಳ ಲಿಸ್ಟ್ ಅನ್ನು ನೋಡೋಣ. ಮೊದಲನೇದಾಗಿ ಆಸ್ಟ್ರಲ್ ಕಂಪನಿಯ ಷೇರಿನ ದರ 1,554 ರೂಪಾಯಿಗೆ ಸಿಗ್ತಾ ಇದೆ. ಇಳಿಕೆಯಾಗಿದೆ. ಇದು 52 ವಾರಗಳಲ್ಲಿನ ಕನಿಷ್ಠ ಮಟ್ಟವಾಗಿದೆ. IRCTC ಷೇರಿನ ದರ 779 ರೂಪಾಯಿಗೆ ಇಳಿಕೆಯಾಗಿದೆ. ಇದು ಕೂಡ 52 ವಾರಗಳ ಕನಿಷ್ಠ ಮಟ್ಟದ ಸಮೀಪ ಇದೆ. ಇನ್ನು ಏಷ್ಯನ್ ಪೇಂಟ್ ಷೇರಿನ ದರ 2,271 ರೂಪಾಯಿಗೆ ಇಳಿಕೆಯಾಗಿದೆ. ಗೋದ್ರೇಜ್ ಕನ್ಸ್ಯೂಮರ್ ಷೇರಿನ ದರ 1,069 ರೂಪಾಯಿಗೆ ತಗ್ಗಿದೆ. ನೆಸ್ಲೆ ಇಂಡಿಯಾ ಷೇರು ಈಗ 2,166 ರೂಪಾಯಿಗೆ ಇಳಿಕೆಯಾಗಿದೆ. ರಿಲ್ಯಾಕ್ಸೋ ಫುಟ್ವೇರ್ ಷೇರಿನ ದರ 623 ರೂಪಾಯಿಗೆ ತಗ್ಗಿದೆ.
ಬರ್ಜರ್ ಪೇಂಟ್ ಷೇರು ದರ ₹438 ಸಿಗ್ತಾ ಇದೆ. ಮದರ್ಸನ್ ವೈರಿಂಗ್ ಷೇರು ₹58 ದೊರೆತಾ ಇದೆ. P&G ಹೈಜಿನ್ ಷೇರಿನ ಬೆಲೆ ₹14,568 ಇಳಿಕೆಯಾಗಿದೆ. ಹ್ಯಾಪಿಯನ್ಸ್ ಮೈಂಡ್ಸ್ ಕಂಪನಿ ಷೇರಿನ ದರ ₹700 ತಗ್ಗಿದೆ ಹಾಗೂ ಆಲ್ಕುಲ್ ಐಮನ್ ಷೇರಿನ ದರ ₹1,834 ಇಳಿಕೆಯಾಗಿದೆ. ಇದೆಲ್ಲ ಕೂಡ 52 ವಾರಗಳ ಕನಿಷ್ಠ ದರದ ಆಸುಪಾಸಿನಲ್ಲಿ ಇರುವುದರಿಂದ ಹೂಡಿಕೆದಾರರು ಇದನ್ನ ಪರಿಶೀಲಿಸಿ ಹೂಡಿಕೆಯನ್ನು ಮಾಡಬಹುದು. ಇಟಿ ಮನಿ ಪ್ರಕಾರ ಕಳೆದ 1 ವರ್ಷದಲ್ಲಿ ಹೆಚ್ಚು ಆದಾಯ ನೀಡಿರುವ ಟಾಪ್ 5 ಸ್ಟಾಕ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಚೋಳಮಂಡಲಂ ಷೇರು ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 42% ಆದಾಯವನ್ನು ಕೊಟ್ಟಿದೆ. ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಷೇರು ಹೂಡಿಕೆದಾರರಿಗೆ 41% ಆದಾಯವನ್ನು ಕೊಟ್ಟಿದೆ. ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟ್ ಷೇರು ಹೂಡಿಕೆದಾರರಿಗೆ ಕಳೆದ 1 ವರ್ಷದಲ್ಲಿ 31% ಆದಾಯವನ್ನು ಕೊಟ್ಟಿದೆ. ಇನ್ನು ಮುತ್ತೂಟ್ ಫೈನಾನ್ಸ್ 30% ಆದಾಯವನ್ನು ಅಥವಾ ಲಾಭವನ್ನು ಕಳೆದ 1 ವರ್ಷದಲ್ಲಿ ಷೇರುದಾರರಿಗೆ ಕೊಟ್ಟಿದೆ. ಕೊನೆಯದಾಗಿ ಬಜಾಜ್ ಫೈನಾನ್ಸ್ 29% ರಿಟರ್ನ್ಸ್ ಅನ್ನ ತನ್ನ ಷೇರುದಾರರಿಗೆ ಕೊಟ್ಟಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.